शहरातील निरागस रिक्षा चालकांना लक्ष्य करून नवीन ॲपच्या माध्यमातून त्यांच्या भविष्यास धोका निर्माण करण्याचा गंभीर प्रयत्न सुरू असून याला तत्काळ अटकाव घालावा अशी मागणी उत्तर कर्नाटक ऑटो चालक संघटनेने केली आहे। मंगळवारी त्यांनी जिल्हाधिकाऱ्यांना निवेदन सादर केले। नवीन रिक्षा घेतलेल्या अनेक चालकांना कर्जाचे हप्ते भरता येत नसल्याने प्रचंड अडचणींना सामोरे जावे लागते। सध्या बेळगाव शहरात सुमारे 10,000 ऑटो रिक्षा नागरिकांसाठी सेवा पुरवत आहेत। विद्यमान लोकसंख्येच्या तुलनेत रिक्षांची संख्या आधीच जास्त आहे आणि सध्या त्यांना पुरेसे भाडेही मिळत नाही असे निवेदनात नमूद करण्यात आले आहे। ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟ, ಸರ್ಕಾರಿ ಅಧಿಕಾರಿಗಳ ನಮ್ಮ ಹೋರಾಟ ಭ್ರಷ್ಟ ಇವತ್ತೇನು ಯಾಪ್ ಓಲಾ ಊಬರ್ ಜುಗುನಗಳು ಯಾವುದೇ ರೀತಿ ಯಾಪ್ ಇಲ್ಲ। ಇವರು ಫೇಕ್ಗಳ ತೆಗೆದುಕೊಂಡು ಅವ್ರ ಯಾಪ್ ಅಲ್ಲಿ ಹಾಕೊಂಡು 20 ರೂಪಾಯಿದಲ್ಲಿ ಪುಗ್ಸೆಟ್ಟಿಯಲ್ಲಿ ಬಿಟ್ಟು ಪ್ರಚಾರ ತಗೋತಾ ಇದ್ದಾರೆ। ಈಗಾಗಲೇ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಗಾಡಿಗಳು ಹಿಡಿಸಿದ್ದೇವೆ, ಹಿಡಿದು ಸೀಜ್ ಮಾಡಿಸಿದ್ದೇವೆ। ಇವತ್ತು ನಿಮ್ಮ ಬೆಳಗಾವಿ ನಗರದಲ್ಲೇ ಏನು 13,000 ರಿಕ್ಷಾಗಳಿದ್ದಾವೆ। ನೀವು ಎಚ್ಚೆತ್ತುಕೋಬೇಕು, ನಿಮ್ಮ ಅಧ್ಯಕ್ಷರು ಕರ್ಕೋಬೇಕು, ನಿಮ್ಮ ಅಧ್ಯಕ್ಷರು ಕರ್ಕೊಂಡು ಮಾಹಿತಿ ನೀಡಬೇಕು। ನಿಮ್ಮ ಅಧ್ಯಕ್ಷರು ರಾತ್ರಿ ಮನೆ ಮಕ್ಕೊಂಡ್ರು ಕೂಡ ನಿಮ್ಮ ಹತ್ರ ಎದ್ದು ಬರಬೇಕು, ಆ ಗಾಡಿಗಳ ತಂದು ಸೀಜ್ ಮಾಡಿಸುವಂತ ಕೆಲಸ ಇಲ್ಲಿರುವಂತಹ ಅಧ್ಯಕ್ಷಗಳು ಮಾಡಬೇಕು। ಎಸ್ ಅಗತ್ಯ ಬಿದ್ರೆ ಬಂದ್ ಕರೆ ಕೊಟ್ರೆ ಹೋರಾಟ ಮಾಡಿದ್ರೆ ನಾವು ಕೂಡ ನಿಮ್ ಜೊತೆ ಬರ್ತೇವೆ। ನಾನು ಹುಬ್ಬಳ್ಳಿಯಿಂದ ನೀವು ಯಾವಾಗ ಬೇಕಾದ್ರೆ ಕರೆ ಮಾಡ್ರಿ, ನಾನು ಬರ್ಲಿಕ್ಕೆ ರೆಡಿ ಆಗಿದ್ದೀವಿ। ನಮ್ಮ ಎಲ್ಲಾ ಉತ್ತರ ಕನ್ನಡದ ಎಲ್ಲಾ ಲೀಡರ್ಸ್ಗಳು ಬರ್ತೀವಿ। ದಯವಿಟ್ಟು ಒಂದು ವಿನಂತಿ ಇದೆ, ತಮಗೆ ವಿನಂತಿ ಏನಪ್ಪಾ ಅಂದ್ರೆ ಯಾವುದೇ ರೀತಿ ಯಾಪ್ಗಳಿಗೆ ಪರ್ಮಿಟ್ ಇಲ್ಲ ಉತ್ತರ ಕರ್ನಾಟಕದಲ್ಲಿ, ಯಾವುದೇ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಅವರು ಯಾಪ್ಗಳ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಬಡಿಗೆ ಹೊಡಿತಾರೆ। ಅದಕ್ಕೆ ದಯವಿಟ್ಟು ವಿನಂತಿ ಇದೆ, ಯಾರು ಅದಕ್ಕೆ ಅವಕಾಶ ಕೊಡಬೇಡ್ರಿ। ಈಗಾಗಲೇ ನಮ್ಮ ಮನ್ಸೂರ್ ಅವರು, ನಾವು, ನಮ್ಮ ಬಸವಣ್ಣವರು ಎಲ್ಲರೂ ನೆಕ್ಸ್ಟ್ ಇನ್ನ ಮಾತಾಡ್ತೀವಿ, ಮಾತಾಡೋದಕ್ಕೆ ಏನ್ ಮಾಡಬೇಕು ಅನ್ನೋದು ವಿಚಾರ ಮಾಡ್ತೀವಿ। ಈಗ ಜಿಲ್ಲಾಧಿಕಾರಿಗಳ ಮನವಿ ಕೊಡ್ತೀವಿ। स्मार्ट सिटी योजनेअंतर्गत आणि महापालिकेच्या सहकार्याने किमान 40 रिक्षा थांबे उभारावेत आणि इलेक्ट्रिक रिक्षांना परवाने द्यावेत अशी ही मागणी करण्यात आली। विनोद कोलकार, KMM मराठी, बेळगाव।